ಹಿನ್ನೆಲೆ ಹೇಳಿ ಪಾತ್ರದ ಬಗ್ಗೆ. ಸರಿ ಸರಿ, ನಮಸ್ಕಾರ ಎಲ್ರಿಗೂ. ಇದು ನನ್ನ ಫಸ್ಟ್ ಪ್ರೆಸ್ ಮೀಟ್ ಅಂತ ಹೇಳ್ಬೋದು ನಾನು. ಇದಕ್ಕೂ ಮುಂಚೆ ಇದು ನನ್ನ ಡೆಬ್ಯೂ ಮೂವಿ. ಆ್ಯಕ್ಚುಲಿ ನನ್ನ ಡೆಬ್ಯೂ ಮೂವಿ ಫಸ್ಟ್ ರಿಲೀಸ್ ಆಗಬೇಕಿತ್ತು, ಆದರೆ ತುಂಬ ಟೈಮ್ ನಂತರ ಆಗಿದೆ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ 3 ವರ್ಷ ಆಯಿತು. ನಾನು ಅದರ ನಂತರ ಮಹಾನಟಿ ಮಾಡಿರೋದು. ಮಹಾನಟಿ 3 ಇಯರ್ಸ್, 2.5 3 ಇಯರ್ಸ್ ಅಲ್ಲಿವರೆಗೂ. ಸೊ ಮಹಾನಟಿ ನೀವು ನೋಡಿರ್ತೀರ ಝೀ ಕನ್ನಡದಲ್ಲಿ. ಸೊ ಅದರಲ್ಲಿ ಫೈನಲಿಸ್ಟ್ ಆಗಿದ್ದೆ ನಾನು. ಸೊ ಬಿಫೋರ್ ಮಹಾನಟಿ ನಾನು ಮಾಡಿರೋದು ಇದು. ಅಂದರೆ ನನಗೆ ಏನೂ ಗೊತ್ತಿಲ್ಲ ಸಿನಿಮಾ ಅಂದರೆ. ಸೊ ಫಸ್ಟ್ಲಿ ನಾನು ಸವಾದ್ ಸರ್ಗೆ ಮತ್ತು ಅಗಸ್ತ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿ, ಓಕೆ ಒಂದು ಹೀರೋಯಿನ್ ಆಗಿ ಮಾಡ್ಬೋದು ಇವಳು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕರೆಸಿ ದಾಂಡೇಲಿ ಶೂಟ್ ಮಾಡಿರೋದು. ಸೊ ನಾನು ನೋಡಿದ್ದೀನಿ ಈ ಟೀಮ್, ನಂದು ಗೊತ್ತಿಲ್ಲ ನನಗೆ, ಬಟ್ ಈ ಟೀಮ್ ತುಂಬ ಕಷ್ಟಪಟ್ಟಿದೆ. ನನ್ನ ಕಣ್ಣಾರೆ ನೋಡಿದ್ದೀನಿ. ಊಟ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ, ನಿದ್ದೆ ಕರೆಕ್ಟಾಗಿ ಮಾಡ್ತಿಲ್ಲ, ಕೆಲಸ ಅಂದರೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ನಮ್ಮಮ್ಮ ಶೂಟ್ಗೆ ಹೋಗಿದ್ವಿ. ಸೊ ಇವ್ರದ್ದು ಹಾರ್ಡ್ ವರ್ಕ್ ತುಂಬಾ ಇದೆ. ಆ್ಯಂಡ್ ಒಂದು ಡ್ರೀಮ್ ಕಂಡಿದ್ರಲ್ವ, ಸೊ ಅದು ಇವತ್ತು ಕಮ್ ಟ್ರೂ ಆಗ್ತಾಯಿದೆ. ಆಫ್ಟರ್ ಸೋ ಲಾಂಗ್ ಅಂದ್ರೂ ಅವ್ರು ಬಿಟ್ಕೊಟ್ಟಿಲ್ಲ. ಅದು ನಾವು ಸಾಧಿಸಲೇಬೇಕು ಅಂತ ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟು ಇವತ್ತು ಒಂದು ರಿಲೀಸ್ ಹಂತಕ್ಕೆ ಬಂದಿದೆ ಇದು. ಸೊ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇದ್ದೀನಿ. ನನಗೆ ಸಿಕ್ಕಾಪಟ್ಟೆ ಇವಾಗ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾಯಿದ್ದೆ. ಎಲ್ಲ ನೆನಪಾಗ್ತಾಯಿತ್ತು, ಎಲ್ಲ ಸವಿ ನೆನಪುಗಳು. ಸೊ ಅದಾದ ನಂತರ ನಾನು ಮಹಾನಟಿ ಮಾಡಿದೆ, ಕೆಲವು ಸಿನಿಮಾಗಳು ಮಾಡಿದೆ, ಸೀರಿಯಲ್ ಮಾಡಿದೆ, ಆ್ಯಡ್ ಶೂಟ್ಸು ಅದೆಲ್ಲ ಮಾಡ್ತಿದ್ದೆ. ಐ ವಾಸ್ ವೇಟಿಂಗ್. ಇದು ನನ್ನ ಫಸ್ಟ್ ಸಿನಿಮಾ ಅಂದಾಗ ಎಲ್ರಿಗೂ ಇರುತ್ತೆ ಮನಸ್ಸಲ್ಲಿ ಮೊದಲನೇದು. ಸೊ ಅದು ಫಸ್ಟ್ ನಾನು ಹಿಂಗಿತ್ತು ಕ್ಯಾಮ್ರಾ ಫೇಸ್ ಮಾಡಿದಾಗ ನನಗೆ ಏನೂ ಬರ್ತಿರ್ಲಿಲ್ಲ. ನನಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ, ಏನೂ ಇಲ್ಲ. ಜಸ್ಟ್ ನನಗೆ ಗೊತ್ತಿದ್ದಿಷ್ಟೇ, ಈ ಪಾತ್ರನ ನಾನು ಅದಕ್ಕೆ ಒಂದು ಜೀವ ತುಂಬಬೇಕು, ಅದು ನಾನು ಅನ್ನೋದನ್ನು ನಾನು ಅನ್ಕೋಬೇಕು. ಆ್ಯಂಡ್ ಎಲ್ಲರದ್ದು ಸಪೋರ್ಟಿಂದನೇ ಆಗಿರೋದು ಅದು. ನಾನು ಒಬ್ಬಳಂತೂ ಏನೂ ಮಾಡಿಲ್ಲ. ಸೊ ಪಾತ್ರ ಬಂದ್ಬಿಟ್ಟು ಹೇಗಿದೆ ಅಂತಂದರೆ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್. ಸೊ ನನಗೆ ಎಕ್ಸ್ಪ್ಲೇನ್ ಮಾಡಿದಾಗಲೇ ಹೇಳಿದರು. ಸೊ ಅದು ಇನ್ನೋಸೆಂಟ್ ಅಂದರೆ ಒಂದು ಫ್ಯಾಮಿಲಿ ಹುಡುಗಿ ಹೆಂಗಿರ್ತಾಳೆ, ಅದರಲ್ಲಿ ಆ ಸಿನಿಮಾದಲ್ಲಿ ಅವಳು ಯಾವ್ಯಾವ ಥರ ಸಿಚುವೇಶನ್ನ ಸ್ಪೇಸ್ ಮಾಡ್ತಾಳೆ. ಆ್ಯಂಡ್ ಇಡೀ ಮೂವಿಲಿ ಫುಲ್ ಕಂಪ್ಲೀಟ್ಲಿ ಮಸಾಲ ಥರ ಇದೆ. ಅಂದರೆ ಕಾಮಿಡಿ ಆದರೆ ಕಾಮಿಡಿ ಇದೆ, ಫೈಟ್ ಇದೆ, ಪ್ರೀತಿ ಇದೆ, ಇಮೋಷನ್ಸ್ ಇದೆ. ಅಂದರೆ ಇದೆಲ್ಲರಿಗೂ ಟಚ್ ಆಗುತ್ತೆ, ಯಾಕಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು. ಸೊ ಅದೇ ಲೈಕ್ ಇವ್ರು ಹೇಗೆ ಅಪೋಸಿಟ್ ಕ್ಯಾರೆಕ್ಟರ್, ಇವ್ರು ಹೇಗೆ ಇಷ್ಟು ಮಾಸ್ ಆಗಿದ್ದಾರೋ, ಸೊ ನಾನು ಕಂಪ್ಲೀಟ್ಲಿ ಅಪೋಸಿಟ್. ಅದಕ್ಕೆ ನಾನು ಫುಲ್ ಇನ್ನೋಸೆಂಟ್ ಅದರಲ್ಲಿ. ಸೊ ನೀವು ಎಲ್ಲರೂ ಈ ಸಿನಿಮಾನ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಕನ್ನಡ ಸಿನಿಮಾ ಇನ್ನೂ ಬೆಳಿಬೇಕು. ಇದೇ ಥರ ಸಪೋರ್ಟ್ ಮಾಡಿ. ಆ್ಯಂಡ್ ನೀವೇ ಇದಕ್ಕೆಲ್ಲ ರೀಸನ್. ಆ್ಯಕ್ಚುಲಿ ರೀಚ್ ಆಗಬೇಕು ಅಂದರೆ ಮೀಡಿಯಾ ಇಲ್ಲಾಂದರೆ ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವೆಲ್ಲ ತುಂಬ ಇಂಪಾರ್ಟೆಂಟ್ ಪಾತ್ರ ಇದ್ರಲ್ಲಿ ಕೂಡ. ಸೊ ನಿಮ್ದೆಲ್ಲ ಸಪೋರ್ಟ್ ತುಂಬಾ ಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ ನಾಗ್ ಅಂತ. ಈ ಸಿನಿಮಾಗೆ ಕಲರ್ ನಿರ್ದೇಶಕನಾಗಿ ಮತ್ತು ಮೇಕಪ್ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಕ್ಕಿಂತ ಫಸ್ಟು ನಾನು ಈ ಸಿನಿಮಾಗೆ ಬಂದಿರೋ ಕಾರಣ ಡೈರೆಕ್ಟರು, ರೈಟರ್ ನಮ್ಮ ಒಳ್ಳೆ ಟೆಕ್ನಿಷಿಯನ್ ಆಗಿರೋಂಥ ಸವಾದ್ ಅಂತ. ಸೊ ಅವರು ಒಂದು ಟೀಮ್ನ ಕಟ್ಟಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಇದು ಮಾಡದಿದ್ರೆ, ಒಂದು ಪಣ ತಟ್ಟು ನಿಂತಿದ್ರೆ, ಮತ್ತು ಅಗಸ್ತ್ಯ ಕೂಡ, ಕಲ್ಕಿ ಅಗಸ್ತ್ಯ ಅವ್ರು ಕೂಡ ಒಂದು ಭಾಗ ಮಾಡಿ, ಸೊ ಅವ್ರನ್ನೆಲ್ಲ ಸೇರಿಸಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಒಂದು ಪಣ ತೊಟ್ಟು ನಿಲ್ಲದೇ ಇದ್ದರೆ ಇಂಥ ಒಂದು ಸಿನಿಮಾ ಆಗ್ತಿರ್ಲಿಲ್ಲ ಅಂತ ಅಂದ್ಕೋತೀನಿ. ಸೊ ನಾನು ಆ್ಯಕ್ಚುಲಿ ಏನು ಪ್ರಿಪೇರ್ ಆಗಿಲ್ಲ ಈಗ ಬಂದು ಮಾತಾಡಬೇಕು ಅಂತೇಳಿ. ಇದೊಂದು ಸರ್ಪ್ರೈಸ್ ನನಗೆ. ಸೊ ಬೇಸಿಕಲಿ ನಾನೊಬ್ಬ ರಂಗಭೂಮಿ ಕಲಾವಿದ. ಸೊ ನನಗೆ ಇಲ್ಲಿ ಟೀಮಲ್ಲಿ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದಾಗ ನನಗೆ ಆರ್ಟ್ ಡೈರೆಕ್ಷನ್ ಏನೇ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ರು. ಲಾಸ್ಟಿಗೆ ಆಮೇಲೆ ಒಂದಷ್ಟು ತೊಂದರೆ ತಾಪತ್ರೆಗಳು ಬಂದವು. ಆದ್ರೂ ಅದೆಲ್ಲ ಮೆಟ್ಟಿ ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಸುದ್ದಿ ಸಲ್ಲಿಸುತ್ತೆ ಅನ್ನೋದೊಂದು ಭರವಸೆ ನನಗಿದೆ. ಸೊ ಎಲ್ಲರೂ ತುಂಬ ಒಳ್ಳೆ ರೀತಿಯಲ್ಲಿ ಶ್ರಮಪಟ್ಟು ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ತಂತ್ರಜ್ಞರಾಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರೂ ಒಂದೊಳ್ಳೆ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ.
ಸೊ ಒಂದೊಳ್ಳೆ ಪ್ರಾಡಕ್ಟು ಹೊರಗಡೆ ಬರೋಷ್ಟ್ರೊಳಗಡೆ ಒಬ್ಬ ನಿರ್ಮಾಪಕ ಆಗಿರ್ಬೋದು, ಒಬ್ಬ ನಟ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಒಬ್ಬ ನಿರ್ದೇಶಕ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಅದರಲ್ಲಿ ಒಂದು ಅವ್ರ ಶ್ರಮ ಇರುತ್ತೆ ಅನ್ನೋದು ಪ್ರತಿಯೊಂದು ಸಿನಿಮಾ ಅಂತಲ್ಲ, ಯಾವುದೇ ಒಂದು ಪ್ರಾಡಕ್ಟ್ನ ರಿಲೀಸ್ ಮಾಡಬೇಕಂದ್ರೂ ಅದರದ್ದೇ ಆದಂಥ ಒಂದಷ್ಟು ತುಂಬ ಒತ್ತಡಗಳಿರ್ತವೆ. ಸೊ ಅದೆಲ್ಲ ಮೆಟ್ಟಿ ನಿಂತ್ಕೊಂಡು ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಒಂದು ಕಾಣಿಸ್ಕೊಳ್ಳಿ ಅಂತ ಅಪೇಕ್ಷೆ ಪಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದ್ರೆ ಅವಾಗೆ ಒಂದು ಸದ್ದಂತೆ. ಸೊ ಹಾಗಾಗಿ ದೊಡ್ಡ ದೊಡ್ಡ ಹಿರಿಯರ್ ಕಲಾವಿದರು ಹೇಳಿರೋದು. ಸೊ ಅದನ್ನ ತಿಳ್ಕೊಂಡು ನಾವು ಅದೇ ಪ್ಯಾಷನ್ ಹಾದಿಯಲ್ಲಿ ನಡೀತಿದ್ದೀವಿ. ಸೊ ಇನ್ ಬಿಟ್ಟು ನಂದನ್ ಅಂತ ಹೇಳಿದ್ನಲ್ಲ, ಅವನಿಗೂ ಅಷ್ಟೇ ಇನ್ನೂ ಚೆನ್ನಾಗಿ ಬರಬೇಕು ನಂದನ್, ಇನ್ನೂ ಯಾರು ದೊಡ್ಡ ದೊಡ್ಡ ಬಜೆಟ್ ಇರೋದಲ್ಲ ಅದು ಆ ಕ್ವಾಲಿಟಿಯಲ್ಲಿ ಸಿಗ್ಬೇಕು ನಮ್ಗೂ ಅಂತ ಮಾಡೋಣ ಬ್ರೋ ಅಂತ ಅವನು ಹೇಳೋನು. ಸೊ ಹಾಗಾಗಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಸೊ ಇವ್ರು ಹೇಳಿದ್ರು ಪರ್ವೇಜ್ ಅಂತ, ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಸ್ ಅ ಎಲ್ಲರೂ ಸಿಂಗರ್ ಆಗಿರ್ಬೋದು, ಪರ್ವೇಜ್ ಆಗಿರ್ಬೋದು, ಆಮೇಲೆ ಭೂಮಿಕಾ ಮಧುಸೂದನ್ ಆಗಿರ್ಬೋದು, ಆಮೇಲೆ ಅಕ್ಷಯ್, ಆಮೇಲೆ ದೇಸಿ ಮೋಹನ್ ಅಂತ, ಕಿಶೋರ್ ಅವರು, ಸಚಿನ್ ಅವರು, ಪ್ರತಿಯೊಬ್ರು ಇಲ್ಲಿ ತುಂಬಾ ನನ್ಗೆ ಎಕ್ಸೈಟ್ ಆಗಿ ಹೆಸರೆಲ್ಲ ಮರ್ತಿದೆ. ದಯವಿಟ್ಟು ಯಾರಾದ್ರೂ ಹೆಸರನ್ನು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಎಲ್ಲರೂ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ರಮನ್ ಸರ್ ಅಂತ ಇವರು ನಮ್ಮ ಚಿತ್ರದ ವಿಲನ್ ಅಂತ. ಸೊ ಅವರು ಮಾತಾಡ್ತಾರೆ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಜೋಶ್ವಾ ಅಂತ, ಮ್ಯೂಸಿಕ್ ಡೈರೆಕ್ಟರ್ ಈ ಮೂವಿಗೆ. ಸೊ ಇದು ನಂದು 3rd ಮೂವಿ ಆಗಿದೆ. ಸೊ ಆ್ಯಕ್ಚುಲಿ ಅಗತ್ಯ ಅವರು ಫಸ್ಟ್ ಟೈಮ್ ನನ್ನ ಹತ್ರ ಬಂದಾಗ ತುಂಬ ಏನೋ ಎಲ್ಲ ಲಾಸ್ಟ್ ಆಗಿ ಫುಲ್ಲು ಒಂಥರ ಆಗಿ ಬಂದಿದ್ರು. ಆಮೇಲೆ ಎಲ್ಲ ಇವ್ರ ಸ್ಟ್ರಗಲ್ ಬಗ್ಗೆ ಬೇಡ ಅಂತ ಹೇಳ್ತಿದ್ದಾರೆ. ಓಕೆ, ಎಲ್ರೂ ಪ್ರಯತ್ನ, ಅದು ಸ್ಟ್ರಗಲ್ ಎಲ್ಲರ ಲೈಫಲ್ಲಿ ಇದ್ದಿದ್ದೆ. ಸೊ ಹಾಗಾಗಿ ಇವಾಗ ಒಂದು ಖುಷಿ ಹಂಚ್ಕೊಳ್ಳೋಣ ಅನ್ನೋದು ಉದ್ದೇಶ ಬಿಟ್ರೆ ಮತ್ತೆ ಬೇರೆ ಏನಿಲ್ಲ. ಸೊ ಹಾಗಾಗಿ ಅಷ್ಟೇ ಹೇಳ್ತೀನಿ. ಓಕೆ. ಸೊ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೇಳ್ಬೇಕಂದ್ರೆ ಈ ಮೂವಿಲಿ 3 ಸಾಂಗ್ಸ್ ಇದೆ. ಸೊ 2 ಮಾಸ್ ಸಾಂಗ್ಸ್ ಇದೆ, ಒಂದು ಲವ್ ಸಾಂಗ್ ಇದೆ. ಸೊ ಸಿಂಗರ್ಸ್ ಬಂದ್ಬಿಟ್ಟು ಪರ್ವೇಜ್ ಅಹ್ಮದ್ ಅಂತ ಮೇಲ್ ಸಿಂಗರು, ಫೀಮೇಲ್ ಸಿಂಗರು ಭೂಮಿಕಾ ಮಧುಸೂದನ್ ಅಂತ. ಸೊ ನಾನು ಪರ್ವೇಜ್ ಅವ್ರ ಬಗ್ಗೆ ಹೇಳಲೇಬೇಕು. ಸೊ ಆ್ಯಕ್ಚುಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಗೆ, ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಆಗಲಿ, ಸಿಂಗಿಂಗ್. ಸೊ ಅವ್ರು ಬಂದಿದ್ರೆ ಚೆನ್ನಾಗಿರೋದು. ಓಕೆ. ಸೊ ಅದೇ ಮೂವಿ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ BGM ಎಲ್ಲ ತುಂಬ ಸೂಪರಾಗಿ ಆಗಿದೆ. ಸೊ ಎಲ್ಲ ಟೈಪ್ ಏನೇನು ಎಮೋಷನ್ಸ್ ಬೇಕೆಲ್ಲ ಇದೆ. ಸೊ ತುಂಬ ಎಂಜಾಯ್ ಮಾಡಿಕೊಂಡು ವರ್ಕ್ ಮಾಡಿದ್ವಿ. ಸೊ ಇವ್ರು ನಾನು ಡೇ ಆ್ಯಂಡ್ ನೈಟ್ ಬಿಟ್ಟೇ ಇಲ್ಲ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಅಷ್ಟೇ, ಥ್ಯಾಂಕ್ ಯು. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ, ನನ್ನ ಹೆಸರು ಪ್ರವೀಣ್ ಜಾನ್ ಅಂತ ಹೇಳಿ. ನಾನು ಬೇಸಿಕ್ಲಿ ನಮ್ಮದು ಊರು ದಾಂಡೇಲಿ. ನಾನು ಈ ಸಿನಿಮಾಗೆ ಯಾವ ಥರ ಬಂದೆ ಅಂದರೆ, ಅಂದರೆ ನನಗೆ ಮುಂಚೆ ನಾನು ಸಿನಿಮಾ ಮಾಡಬೇಕಂತ ಆಸೆ ಇತ್ತು, ಚಾನ್ಸ್ ಸಿಕ್ಕಿರಲಿಲ್ಲ. ಯಾವಾಗ ಈ ಹರಿದಮ್ ಟೀಮು ದಾಂಡೇಲಿಗೆ ಬಂದಾಗ ಒಬ್ಬ ಲೋಕಲ್ ಹುಡುಗ ಬೇಕಿತ್ತು ಅಲ್ಲಿಗೆ ಲೊಕೇಶನ್ ತೋರ್ಸೋಕ್ಕೆ, ಕೆಲಸ ಅಂದರೆ ವರ್ಕ್ ಮಾಡೋಕ್ಕೆ. ಸೊ ಅವಾಗ ಲಕ್ಕೀಲಿ ನನಗೆ ಈ ಟೀಮ್ ಮೀಟ್ ಆಯಿತು ಕಡೆಗೆ ಎಲ್ಲ ಚೆನ್ನಾಗೇ ಹೋಯ್ತು. ಗೊತ್ತಿಲ್ಲ ಏನು ಮಾತಾಡೋಕೆ ಭಯ ಆಗ್ತಾ ಇದೆ. ಸರಿ, ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ ಆಗಿ ಒಂದು ಜಾಫರ್ ಗ್ಯಾಂಗ್ ಅಂತ ಬರುತ್ತೆ. ಸೊ ಆ ಗ್ಯಾಂಗಲ್ಲಿ ನಾನೊಬ್ಬ. ಜಾಫರ್ ಬಾಯ್ಸಲ್ಲಿ ನಾನು ಮತ್ತೆ ಪ್ರತನ್, ಕಡೆಗೆ ಮನು, ಹಾಗೆ ಕಾರ್ತಿಕ್ ಅನ್ನೋ ಒಂದು ಟೀಮ್ ಇದೆ. ಅದರಲ್ಲಿ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ, ಕ್ಯಾರೆಕ್ಟರ್ನ ರೋಲ್ ಮಾಡಿದ್ದೀನಿ. ಅದರ ಜೊತೆಗೆ ಡೈರೆಕ್ಷನ್ ಟೀಮಲ್ಲಿ, ಕಡೆಗೆ ಕ್ಯಾಮ್ರಾ ಟೀಮಲ್ಲಿ, ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಟೀಮಲ್ಲಿ, ಪ್ರತಿಯೊಂದು ಟೀಮಲ್ಲಿ ಕೂಡ ವರ್ಕ್ ಮಾಡಿದ್ದೀವಿ. ಎಲ್ಲರೂ ಕೂಡ, ನಾನು ಒಬ್ಬನೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಟೀಮ್ ವರ್ಕ್ ಆಗೇ ಮಾಡಿದ್ದೀವಿ. ಇಲ್ಲಿ ಎಲ್ಲರೂ ವಿಲ್ಲನು ಅಂತಂದ್ರೆ ಅವ್ರವ್ರ ಕ್ಯಾರೆಕ್ಟರ್ನ ಅವ್ರವ್ರು ಬಿಟ್ಟು, ಅಂದ್ರೆ ಕ್ಯಾರೆಕ್ಟರ್ ಅಂತ ಬಂದಾಗ ಅವರು ಕ್ಯಾರೆಕ್ಟರ್ ಮಾತ್ರ ಮಾಡಿ ಹೋಗಿಲ್ಲ, ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ವರ್ಕ್ ಕೂಡ ಮಾಡಿದ್ದಾರೆ. ಮೇನ್ ಕ್ಯಾರೆಕ್ಟರ್ ಇನ್ನೊಬ್ರು ಇದ್ರು, ರಾಹುಲ್ ಅಂತ ಹೇಳಿ, ಅವ್ರು ಕೂಡ ನಮ್ಮ ಜೊತೆಯಲ್ಲಿ ಮಿಂಗಲ್ ಆಗಿ ಆಸ್ ಎ ಟೀಮ್ ವರ್ಕ್ ಆಗಿ ಮಾಡಿದ್ದಾರೆ. ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ಬೋದು ಸರ್ ನಿಮಗೆ, ಯಾಕಂದ್ರೆ ನನಗೆ ಚಾನ್ಸ್ ಕೊಟ್ಟಿದ್ದೀರಾ. ಕಡೆಗೆ ನಮ್ಮ ಮೇನ್ ಗುರು ಅಂದರೆ ಸವಾಸ್ ಸರ್ ನನಗೆ
ಚಾನ್ಸ್ ಕೊಟ್ಟಿದ್ದು ಇದರಲ್ಲಿ. ಅವ್ರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ಬಂದಿಲ್ಲ, ಬಟ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತೀವಿ ಈ ಒಂದು ಪ್ರೆಸ್ ಮೀಟಲ್ಲಿ. ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನನಗೆ ತುಂಬ ಭಯ ಆಗಿತ್ತು ಫಸ್ಟಿಗೆ. ಹೀರೋಯಿನ್ ಅಲ್ವಾ, ಹೇಗಿರ್ತಾರೆ, ಏನು ಕತೆ ನಮಗೆ ಗೊತ್ತಿಲ್ಲ ಅಂತೇಳಿ. ಬಟ್ ಅವರು ಬರ್ತಾ 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 ತುಂಬ ಕ್ಯಾಶುವಲ್ ಆಗಿಬಿಟ್ಟು ನಮ್ಮ ಜೊತೆಲೇ ಮಿಂಗಲ್ ಆಗಿಬಿಟ್ಟು ಅವ್ರು ಕೂಡ ಆ್ಯಸ್ ಎ ಟೀಮ್ ವರ್ಕ್ ಆಗಿನೇ ಮಾಡಿದರು. ಇವ್ರದ್ದು ಕಾರವಾರ, ನಮ್ಮದು ದಾಂಡೇಲಿ, ಹಾಗಾಗಿ ಇವರು ಕೊಂಕಣಿ ಬರುತ್ತೆ, ನಮಗೂ ಕೊಂಕಣಿ ಬರುತ್ತೆ, ಅಲ್ಲಿ ಸೆಟಲ್ ಆಗಿದ್ರು. ಇಷ್ಟೇ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಅಂತ. ನಾನು ರಂಗಭೂಮಿ ಕಲಾವಿದ. ಈ ಸಿನಿಮಾದಲ್ಲಿ ಕಾಳನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಗೋಂಡ ಅಂತ ನನ್ನ ಹೆಸರು. ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಕ್ಯಾರೆಕ್ಟರ್ ಬಂದಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಎಲ್ಲರೂ ಕೂಡ. ಭಾಳ ಖುಷಿ ಆಗುತ್ತೆ, ಅಂದರೆ ಎಸ್ ಎ ಟೀಮ್ ವರ್ಕು ಅಷ್ಟು ಅದ್ಭುತವಾಗಿ ನಾನು ನೋಡಿರಲಿಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಆ ಥರ ಎಲ್ಲರೂ ಜೊತೆ ಸೇರಿ ಎಲ್ಲ ಕೆಲಸಗಳು ಮಾಡೋದು ಭಾಳ ಖುಷಿಯಾದ ವಿಚಾರ ಅದು ಆ್ಯಕ್ಚುಲಿ. ಅಗಸ್ತ್ಯ ಅವ್ರಿಗೆ ಮತ್ತು ಸವಾದ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಕಾಳನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಹೀರೋ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಇನ್ನೇನು ಹೇಳೋದಕ್ಕೂ ನಾನು ಇಷ್ಟಪಡೋದಿಲ್ಲ. ನೋಡಿ ಸಪೋರ್ಟ್ ಮಾಡಿ, ಇನ್ನಷ್ಟು ಕನಸುಗಳಿಗೆ ಸಪೋರ್ಟ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈ ಚಿತ್ರದ ನಿರ್ದೇಶಕರು ಸವಾದ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಒಂದು ಈ ಕಥೆಯಲ್ಲಿ ಮೇಯ್ನಾಗಿ ಲೀಡ್ ರೋಲು, ಈ ಕತೆ ಟರ್ನ್ ಆಗೋದೇ ನನ್ನ ಒಂದು ಕೆಲವು ಇನ್ಸಿಡೆಂಟ್ಸಿಂದ. ಈ ಒಂದು ಅವಕಾಶನ ಕೊಟ್ಟ ಅಗಸ್ತ್ಯ ಅವ್ರಿಗೆ ಮತ್ತು ಸವಾದ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಮಾಡಿ. ಮತ್ತು ನಮ್ಮ ಯಶಸ್ವಿ ಅವರು ಆರ್ಟ್ ಡಿಪಾರ್ಟ್ಮೆಂಟ್ರಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಮತ್ತು ಅಲ್ಲಿ ದಾಂಡೇಲಿ ಜನತೆಗಳು 2 ತಿಂಗಳು ಬರಾಬ್ಬರಿ ಸಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಅಡುಗೆ ಮಾಡಿಕೊಟ್ಟವ್ರು ಇರ್ಬೋದು, ಮತ್ತು ಆರ್ಟ್ ಡಿಪಾರ್ಟ್ಮೆಂಟು ಅಲ್ಲಿದ್ದ ಕೆಲವು ಮನೆಗಳಲ್ಲಿ ನಮಗೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು. ದಾಂಡೇಲಿ ಜನತೆಗೆ ಧನ್ಯವಾದಗಳು ಹೇಳ್ಕೊಂಡು, ಅದೇ ರೀತಿ ನಮ್ಮ ಅಗಸ್ತ್ಯ ಅವರು ಡಿಬೇಟು ಸೂಪರಾಗಿ ಇದೇ ರೀತಿಯೇ ಹೀಗೆ ಕಂಟಿನ್ಯೂ ಆಗಿದೆ. ಕಲಾವಿದ. ಈ ಸಿನಿಮಾದಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ, ಮತ್ತು ಹಾಗೆ ಸಿನಿಮಾಗೆ ಕೆಲಸ ಮಾಡಿದ್ದೀನಿ. ಮತ್ತು ಈ ಸಿನಿಮಾದಲ್ಲಿ ತುಂಬ ಜನ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ, ತುಂಬ ಸಪೋರ್ಟ್ ಆಗಿದ್ದಾರೆ. ಮತ್ತು ಡೈರೆಕ್ಟ್ರು ಮತ್ತು ಹೀರೋ ಸರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ನಮಗೊಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಧನ್ಯವಾದಗಳು. ಹಾಗೆಯೇ ಶ್ವೇತಾ ಮೇಡಮ್ ಅವರು, ನಾನು ಇವಾಗಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೀತಾ ಇದ್ದೀನಿ ಅಂತಂದರೆ ಅದು ಪ್ರಮುಖ ಕಾರಣ ಶ್ವೇತಾ ಮೇಡಮ್ ಅವರೇ. ಅವರಿಂದ ನಾನು ಇವಾಗ ಕಲರ್ಸ್ ಕನ್ನಡದಲ್ಲೆಲ್ಲ ವರ್ಕ್ ಮಾಡೋ ಥರ ಚಾನ್ಸ್ ಸಿಕ್ಕಿದೆ, ಅದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು.